ಆನ್ಲೈನ್ಗಳಲ್ಲಿ ಹೊಸ ಹೊಸ ಡಿಸೈನ್ನ ನೋಡಿ ನಮ್ಗೆ ಅದೇ ಥರನೇ ಬೇಕು ಅಂತ ಬಂದು ಆರ್ಡ್ರ್ ಕೊಡ್ತೀರಾ. ಆರ್ಡ್ರ್ ಕೊಟ್ಟಾದಮೇಲೆ ಎಲ್ಲ ಓಕೆ ಆಗಿ ಪ್ರೈಸ್ ಅಂತ ಹೇಳಿದಾಗ ಆರ್ಡ್ರ್ ಕ್ಯಾನ್ಸಲ್ ಮಾಡೋ ಲೆವೆಲ್ವರೆಗೂ ಹೊರಟೋಗ್ತೀರಾ. ಅದು ಕನ್ಸೆಷನ್ ಮಾಡಿ ಅಷ್ಟು ಮಾಡ್ಕೊಳ್ಳಿ ಇಷ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾ ಓಕೆನಾ. ಇವತ್ತು ನಾನು ಸಿಂಪಲ್ಲಾಗಿ ಹೇಳ್ತಾ ಇದ್ದೀನಿ. ಇವತ್ತು ನಾನು ಹಿಂಗೆ ಕುಚ್ಚಾಕ್ತಾ ಇದ್ದೀನಲ್ಲ, ಇದಕ್ಕೆ ನಾನು ಇನ್ವೆಸ್ಟ್ ಮಾಡಿರೋ ಅಂಥ ದುಡ್ಡು ಬಂದು 300 ರೂಪಾಯಿ. ಏನಕ್ಕೆ ಅಂದರೆ ಈ ಜರ್ದೋಸಿ ಬೀಡ್ ನೀವೇನು ನೋಡ್ತಿದ್ದೀರಾ, ಇದು ಪರ್ ಪ್ಯಾಕೆಟಲ್ಲಿ 30 ಬರುತ್ತೆ. 30ಕ್ಕೆ ನಿಮಗೆ 250 ರೂಪಾಯಿ ಚಾರ್ಜ್ ಮಾಡ್ತಾರೆ. ಆ್ಯಂಡ್ ನಾನು ಯೂಸ್ ಮಾಡೋದು 3 ಉಂಡೆ ದಾರ. ಒಂದು ಉಂಡೆ ದಾರಕ್ಕೆ 20 ರೂಪಾಯಿ, ಸೊ 3ಕ್ಕೆ 60 ರೂಪಾಯಿ. ಸೊ ಟೋಟಲ್ ಅಂದ್ರೂ 300 ರೂಪಾಯಿ ಆಯಿತು. ನಾನು ಟ್ರಾನ್ಸ್ಪೋರ್ಟ್ ಚಾರ್ಜ್ ಎಲ್ಲ ಬಿಟ್ಟು ಬರೀ ಮೆಟೀರಿಯಲ್ ಇನ್ವೆಸ್ಟ್ಮೆಂಟ್ ಮಾತ್ರ ಹೇಳ್ತಿರೋದು. ಇನ್ನು ದಾರನ ಸುತ್ತಿ ಅದನ್ನು ಐರನ್ ಮಾಡಿ ಈ ಥರ ಸ್ಯಾರಿಗೆ ಹಾಕಿ ನೀಟಾಗಿ ಫಿನಿಶಿಂಗ್ ಕೊಟ್ಟು ಜರಿ ಎಲ್ಲ ಸುತ್ತಿ ಇದೆಲ್ಲ ಮಾಡೋದಕ್ಕೆ 1 ರಿಂದ 1.5 ಅವರ್ ಟೈಮ್ ಹಿಡಿಯುತ್ತೆ ಒಂದು ಸ್ಯಾರಿ ಕಂಪ್ಲೀಟ್ ಮಾಡೋದಕ್ಕೆ. ಓಕೆನಾ. ಸೊ ಇಷ್ಟೆಲ್ಲ ಇದ್ದು ನಾವು ರೀಸನಬಲ್ ಪ್ರೈಸ್ ಹೇಳಿದಾಗ್ಲೂ ನೀವು ಕನ್ಸೆಷನ್ ಮಾಡಿ ಅದು ಮಾಡಿ ಇದು ಮಾಡಿ ಎಷ್ಟೊತ್ತಾಗ್ಬಿಡುತ್ತೆ, ದೂರ ಹಾಕೋದಲ್ವಾ, ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳ್ತೀರಾ. ನಾವು ಮೆಟೀರಿಯಲ್ ಅಂಗಡಿಗಳಲ್ಲಿ 5,000 ರೂಪಾಯಿ ಅಲ್ಲ 10,000 ಇನ್ವೆಸ್ಟ್ ಮಾಡಿದ್ರೂ ಅವ್ರು ನಮಗೆ ಒಂದು ಸೂಜಿ ಆಗಲಿ ಒಂದು ದಾರದ ಉಂಡೆ ಆಗಲಿ ಫ್ರೀಯಾಗಿ ಕೊಡೋಲ್ಲ. ಸೊ ನೀವು ಕನ್ಸೆಷನ್ ಮಾಡಬಾರ್ದು ಅಂತ ಹೇಳ್ತಿಲ್ಲ, ರೀಸನಬಲ್ ಆಗಿರಲಿ. ಓಕೆನಾ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್